ಮಂಡ್ಯ ಕದನದಲ್ಲಿ ಇದ್ದಂಥ ಕುತೂಹಲ ಎಲ್ಲವೂ ಮುಗಿದೋಯ್ತು. ಸುಮಲತಾ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ಆ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಂಬಲ ಖಂಡಿತ ಅನ್ನುವಂಥ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ಮತ್ತೆ ಮಂಡ್ಯ ಕದನ ಕಣದಲ್ಲಿ ಕೋಲ್ಡ್ ವಾರ್ ಮುಂದುವರೆದಿದ್ಯಾ? ಮಾಜಿ ಸಿಎಂ ಪರ ಪ್ರಚಾರದ ಕಣಕ್ಕೆ ಸುಮಲತಾ ಇಳಿತಾರಾ ಇಲ್ವಾ ಅನ್ನೋದೇ ಪ್ರಶ್ನೆ. ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸುಮಲತಾ ಗೈರಾಗಿದ್ರು. ನಾಳೆಯೇ ಬಿಜೆಪಿಗೆ ಸೇರ್ಪಡೆ ಅಂತ ಹೇಳಿ ಮತ್ತೊಂದು ಕಡೆ ಸುಮಲತಾ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಸೇರ್ಪಡೆ ಘೋಷಣೆ ಮಾಡಿದಂತಹ ಸುಮಲತಾ ಅವರ ನಡೆ ನಿಗೂಢವಾಗಿದೆ. ಇವತ್ತು ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಜೊತೆಗಿರ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು, ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಬಟ್ ಹಾಗಾಗಿಲ್ಲ. ಸುಮಲತಾ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸಿದಂತಹ ಆ ರೋಡ್ ಶೋ ಇರಬಹುದು, ಆ ಸಭೆ ಇರಬಹುದು, ಅಥವಾ ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭ ಇರಬಹುದು, ಎಲ್ಲೂ ಕೂಡ ಸುಮಲತಾ ಅವರ ಉಪಸ್ಥಿತಿ ಕಾಣಿಸಿಕೊಂಡಿಲ್ಲ. ನಿನ್ನೆಯಷ್ಟೇ ಘೋಷಣೆ ಮಾಡಿದ್ದಾರೆ, ಚುನಾವಣಾ ಕಣಕ್ಕೆ ನಾನು ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗುವುದಾಗಿ ತಿಳಿಸಿದ್ದಾರೆ. ಅದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದಾರೆ. ಬಟ್ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆ ಅವರು ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನೋದೇ ಕುತೂಹಲ. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಿನ್ನೆಯ ಸುಮಲತಾ ಅವರ ಘೋಷಣೆಯ ಬಳಿಕ ನಿರೀಕ್ಷೆ ಇದ್ದಿದ್ದು ಇವತ್ತಿನ ಎಚ್.ಡಿ. ಕುಮಾರಸ್ವಾಮಿಯವರ ನಾಮಪತ್ರ ಸಲ್ಲಿಕೆಯ ಸನ್ನಿವೇಶದ ಮೇಲೆ. ಯಾಕಂದ್ರೆ ಸಭೆಯನ್ನ ಮಾಡಿದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು, ಆ ಸಂದರ್ಭದಲ್ಲಿ ಸುಮಲತಾ ಜೊತೆಗಿರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಇಫ್ ಇನ್ ಕೇಸ್ ಜೊತೆಗಿದ್ದಿದ್ರೆ ರವಾನೆಯಾಗ್ತಾ ಇದ್ದಂತಹ ಸಂದೇಶನೇ ಬೇರೆ ಆಗ್ತಾ ಇತ್ತು. ಬಟ್ ಹಾಗಾಗ್ಲೇ ಇಲ್ಲ, ಸುಮಲತಾ ಕಾಣಿಸಿಕೊಳ್ಳೇ ಇಲ್ಲ. ಯಾಕಿಂಥ ನಡೆಯನ್ನ ಅನುಸರಿಸಿದ್ರು ಸುಮಲತಾ ಅಂತ ಹೇಳಿ? ವಿದ್ಯಾಶ್ರೀ, ಮಂಡ್ಯ ಲೋಕಸಭಾ ಚುನಾವಣೆ ಒಂದು ಚುನಾವಣಾ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಿರುವಂಥ ಕ್ಷೇತ್ರ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವರು ಈ ಒಂದು ಕ್ಷೇತ್ರದ ಸಂಬಂಧಪಟ್ಟಂತೆ ನಿನ್ನೆ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಗೆ ಒಂದು ಪೂರಕವಾದಂಥ ಅನುದಾನಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ಒಂದು ಸಪೋರ್ಟ್ ಕೂಡ ನನಗೆ ಸಾಕಷ್ಟು ಇತ್ತು. ಹಾಗಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ನನ್ನ ಕ್ಷೇತ್ರವನ್ನು ತ್ಯಾಗ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು. ಜೊತೆಗೆ JDSಗೆ ಪರೋಕ್ಷವಾದಂಥ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇವತ್ತು ಏನು ನಾಮಿನೇಷನ್ ಅನ್ನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆ ಒಂದು ಮಂಡ್ಯದಲ್ಲಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಆಗಮಿಸಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿತ್ತು. ಆದರೆ ಸುಮಲತಾ ಅವರ ನಡೆ ನಿಜಕ್ಕೂ ಕೂಡ ನಿಗೂಢವಾಗಿರುವಂಥದ್ದು. ನಾಳೆ ಬಿಜೆಪಿ ಸೇರ್ಪಡೆಗೂ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇವತ್ತು ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಗೈರಾಗಿರುವಂಥದ್ದು ಸಾಕಷ್ಟು ಮಂಡ್ಯ ಒಂದು ವಲಯದಲ್ಲಿ, ಮಂಡ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಸುಮಲತಾ ಅವರು ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದು NDAಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಆಗಿದ್ರೂ ಕೂಡ ಯಾಕೆ ಬರಲಿಲ್ಲ ಅನ್ನೋ ಒಂದು ಚರ್ಚೆಗಳು, ವಿಮರ್ಶೆಗಳು ಅಲ್ಲಿ ಮಂಡ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಇನ್ನೊಂದು ಕಡೆ ಒಂದು JDS ಮತ್ತು ಬಿಜೆಪಿಯ ಒಂದು ಮೈತ್ರಿ ಒಂದು ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ ನಂತರ ಒಂದು ಬೃಹತ್ ಒಂದು ವೇದಿಕೆ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲೂ ಸುಮಲತಾ ಅವರ ಒಂದು ಫೋಟೋ ಆಗಿರಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳಾಗಲಿ ಅಲ್ಲಿ ಪ್ರಸ್ತಾಪ ಆಗಲಿಲ್ಲ. ಜೊತೆಗೆ ಅಲ್ಲಿರುವಂತಹ ಮಂಡ್ಯ ಒಂದು ಬಿಜೆಪಿ ಒಂದು ನಾಯಕರು ಕೂಡ ಆ ಒಂದು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಆದರೆ ಸುಮಲತಾ ಅವರು ಅಲ್ಲಿ ಭಾಗವಹಿಸಿರುವಂಥದ್ದು ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಇನ್ನೂ ಕೂಡ ಸುಮಲತಾ ಅವರು ತಮ್ಮ ಪಟ್ಟನ್ನು ಏನು ಹೈಕಮಾಂಡ್ ಮುಂದೆ ಸಾಕಷ್ಟು ಟಿಕೆಟ್ಗಾಗಿರ್ಬೋದು, ಜೊತೆಗೆ ಮಂಡ್ಯ ವಿಚಾರವಾಗಿ ಅವರು ತಮ್ಮದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ತಾನು ಮಂಡ್ಯವನ್ನು ಬಿಡ್ತೇನೆ, ಟಿಕೆಟನ್ನು ಬಿಡೋದಿಲ್ಲ, ಟಿಕೆಟನ್ನು ಬಿಟ್ಟಿದ್ದೇನೆ, ಮಂಡ್ಯವನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಿರುವಂಥದ್ದು. ಎಲ್ಲ ಒಂದು ಕಡೆ ಅವರಿಗೆ ಟಿಕೆಟ್ ತಪ್ಪಿರುವಂಥದ್ದು, ಅವರಿಗೆ ಅಸಮಾಧಾನ ಇದೆಯಾ? ಯಾಕಂದರೆ ಇನ್ನೂ ಕೂಡ ಚುನಾವಣಾ ಒಂದು ಪ್ರಚಾರ ಆಗಿರ್ಬೋದು, ಜೊತೆಗೆ ಬೇರೆ ಬೃಹತ್ ಸಮಾವೇಶಗಳಿದೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ತಮ್ಮ ಏನು ಟಿಕೆಟ್ ಬಿಟ್ಕೊಟ್ಟಿದ್ರು ಕೂಡ ತಾವು ಎಲ್ಲ ಒಂದು ಕಡೆ ಈ ಒಂದು ಟಿಕೆಟ್ ಮಿಸ್ ಆಗಿದ್ದಕ್ಕೆ ಎಲ್ಲ ಒಂದು ಕಡೆ ಅಸಮಾಧಾನ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಅಲ್ಲಿನ ರಾಜಕಾರಣದಲ್ಲಿ, ಮಂಡ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ಮಂಜುನಾಥ್, ಈಗ ಸುಮಲತಾ ಅವರು ಹೀಗೆ ಸೈಲೆಂಟ್ ಆಗಿ ಕೂತ್ ಬಿಟ್ರೆ ಬಿಜೆಪಿ ಬೆಂಬಲ ಅಂತ ಹೇಳಿದ್ದಾರೆ, ಬಿಜೆಪಿ ಸೇರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಅವರು ಅಖಾಡಕ್ಕೆ ಇಳಿದೇ ಇದ್ರೆ ಲಾಭ ಏನು ಬಂತು ಮೈತ್ರಿ ಅಭ್ಯರ್ಥಿಗೆ ಅಂತ ಹೇಳಿ? ಯಾಕಂದ್ರೆ ಸುಮಲತಾ ಅವರ ಬೆನ್ನ ಹಿಂದೆ ದೊಡ್ಡ ಮೊತ್ತದ ಮತದಾರರ ಸಂಖ್ಯೆ ಇದೆ ಅನ್ನುವಂಥ ಒಂದು ಮಾತುಗಳಿವೆ, ವಿಶ್ಲೇಷಣೆಗಳಿವೆ. ಹೀಗಾಗಿ ಅವರು ಅಖಾಡಕ್ಕೆ ಇಳಿದೇ ಇದ್ರೆ ಬಿಜೆಪಿಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಲಾಭ ಎಲ್ಲಿ ಬಂತು? ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಮಂಡ್ಯ ರಾಜಕಾರಣದಲ್ಲಿ
ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಅಂದರೆ 7 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಸುಮಲತಾ ಅವರು ಪಡ್ಕೊಂಡಿದ್ರು. ಅದರಲ್ಲೂ ಕೂಡ ಸುಮಲತಾ ಅವರು ಈಗಲೂ ಕೂಡ ಮಂಡ್ಯದಲ್ಲಿ ತಮ್ಮದೇ ಆದಂಥ ಒಂದು ಬೆಂಬಲಿಗರು ಇಟ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲೂ ಕೂಡ ಅಂಬರೀಷ್ ಅಭಿಮಾನಿಗಳು ಸಾಕಷ್ಟು ಜನ ಆ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಇರುವಂಥದ್ದು. ಕುಮಾರಸ್ವಾಮಿ ಅವರು ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ಒಂದು ವಿಚಾರದಲ್ಲಿ ಲೆಕ್ಕಾಚಾರವನ್ನು ಇಟ್ಕೊಂಡು ಸುಮಲತಾರನ್ನ ಒಂದು ಮನವೊಲಿಸಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕೇವಲ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ದೇನೆ ಹೊರತು ತನ್ನ ಸ್ವಾಭಿಮಾನ ಅಥವಾ ತನ್ನ ಮಂಡ್ಯ ಕ್ಷೇತ್ರ ಏನಿದೆ ಅದನ್ನ ಬಿಟ್ಕೊಡೋದಿಲ್ಲ ಅನ್ನೋ ಪದೇ ಪದೇ ಅವರ ಹೇಳಿಕೆಗಳನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ತಮಗೆ ಟಿಕೆಟ್ ತಪ್ಪಿರುವಂತ ಅಸಮಾಧಾನ ಅವರಲ್ಲಿ ಇದೆ ಅನ್ನೋ ಒಂದು ಕೂಗು ಅಥವಾ ಚರ್ಚೆ, ಈ ರೀತಿಯ ಚರ್ಚೆಗಳಿರುವಂಥದ್ದು. ಆದ್ರೆ ಸುಮಲತಾ ಅವರು ಒಂದು ವೇಳೆ ಪ್ರಚಾರಕ್ಕೆ ಹೋಗದೆ ಇದ್ರೆ ಅಲ್ಲಿನ ಏನು ಅಂಬರೀಷ್ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಯಾರಿದ್ದಾರೆ ಸುಮಲತಾ ಬೆಂಬಲಿಗರು, ಅದು NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಮತ ಚಲಾಯಿಸ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ಯಾಕಂದ್ರೆ ಸುಮಲತಾ ಅವರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅವರ ಅಭಿಮಾನಿಗಳು ಜೊತೆಗೆ ಅವರ ಬೆಂಬಲಿಗರು ಕೂಡ ಅದೇ ರೀತಿಯ ಫಾಲೋ ಮಾಡುವಂಥ ಕೆಲಸಗಳಾಗ್ತವೆ. ಅದು ಕುಮಾರಸ್ವಾಮಿ ಅವರ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂಥದ್ದು. ಸುಮಲತಾ ಅವರು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಭಾಗವಹಿಸಿದ್ರೆ ಅದು ಖಂಡಿತವಾಗ್ಲೂ ಕೂಡ ಅದು ಒಂದು ಕೋಲ್ಡ್ ವಾರ್ ಆಗಿ ಮಾರ್ಪಾಡಾಗಿ ಇದು 2019 ಏನು ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಗಿತ್ತು, ಅದೇ ರೀತಿ ಈ ಬಾರಿಯೂ ಕೂಡ ರಾಜಕಾರಣದಲ್ಲಿ ಆಗಿರ್ಬೋದು, ಜೊತೆಗೆ ಮಂಡ್ಯ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ಅಸ್ತ್ರವಾಗಿ ಸಿಗುವ ಸಾಧ್ಯತೆ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಮಂಜುನಾಥ್. ಅವೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.